ನಮ್ಮ ಹಳ್ಳಿ ಹೆಣ್ಮಕ್ಳು ಬಹಳಷ್ಟು ನೆಗ್ಲೆಕ್ಟ್ ಮಾಡ್ತಾರೆ. ಹೌದು. 45 ಅಥವಾ 40 ಅಂದ ಏಜ್ ಅಂದ ತಕ್ಷಣ ನನ್ನ ವಯಸ್ಸಾಗೈತು, ಹೌದು. ಏನ್ ಬೇಕಾದ್ರೂ ಆಗೋಗ್ಲಿ, ಏನಾದ್ರೂ ಆಗ್ಲಿ, ಈ ತರದ ಆಲೋಚನೆಯಲ್ಲಿ ನಮ್ಮ ಹೆಣ್ಮಕ್ಳು ಇವತ್ತಿದ್ದಾರೆ. ಹೌದು. ಅದರಲ್ಲೂ ಮುಖ್ಯವಾಗಿ ಹಳ್ಳಿ ಹೆಣ್ಮಕ್ಳು ಮೇಡಮ್. ಈ ಒಂದು ಏಜ್, ಮೆನೋಪಾಸ್ ಏಜ್ ಅಲ್ಲಿ ಶುರುವಾಗುವಂತ ಸಮಸ್ಯೆಗಳು. ಹಾಂ, ಏಜ್ ಆದಂಗೆ ಒಂದು ರೆಸ್ಪಾನ್ಸಿಬಿಲಿಟೀಸ್ ಅದು ಇರ್ತವೆ, ಪ್ಲಸ್ ಸ್ಟ್ರೆಸ್ ಲೆವೆಲನ್ನು ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ ಅದ್ರೊಳಗೆ. ನಾವು ಎರಡೂ ಹೇಳ್ತೀವಿ, ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್ ಎರಡೂ ಅವರು ಕಾಪಾಡ್ಕೊಂಡು ಬರ್ಬೇಕಾಗತ್ತೆ. ಈಗ ಒಂದೊಂದು ಸರ್ತಿ ಏನು ನೋಡ್ತೀವಿ, ಅಡುಗೆ ಎಲ್ಲ ಚೆಂದಾಗಿ ಮಾಡ್ತಾರೆ, ಇದು ಮಾಡ್ತಾರೆ, ಎಲ್ಲರಿಗೂ ಬಡಿಸ್ಬಿಟ್ಟು ಮಿಕ್ಕಿದ್ರೆ ನಾನು ಊಟ ಮಾಡಿರ್ತೀನಿ, ಪೋರ್ಷನ್ನೇ ಕಡಿಮೆ ಆಗಿರುತ್ತೆ. ಅಯ್ಯೋ ಇದಿರಲಿಲ್ಲ, ಆಯ್ತು ಬಿಡು ನಾನು ಇಷ್ಟೇ ಉಂಡ್ಕೊಂಡು ಸ್ಟಾಪ್ ಮಾಡ್ತೀನಿ. ಸೊ ಆಹಾರನ ಅವ್ರು ಕರೆಕ್ಟಾಗಿ ತೊಗೋತಿರಂಗಿಲ್ಲ, ಅದರಿಂದನೂ ಬಾಡಿ ಚೇಂಜಸ್ ಆಯಿತು, ಮತ್ತು ಹಿಮೋಗ್ಲೋಬಿನ್ ಪ್ರಾಬ್ಲಮ್ಸು ಇದು ಎಲ್ಲ ಸ್ಟಾರ್ಟ್ ಆಗಿರ್ತವ್ರೆ. ಇದು ಬಿಟ್ಟರೆ ಮೆನಪಾಸಲ್ಲಿ ಅಂದರೆ ಒಬ್ಬೊಬ್ಬರಿಗೆ ಫಿಸಿಕಲ್ ಚೇಂಜಸ್ ಅಂದರೆ ಬಿಸಿ ಅನಿಸೋದು. ಸೊ ಎಲ್ಲರೂ ರೂಮಲ್ಲಿ ಆರಾಮಾಗಿ ಕೂತಿರ್ತಾರೆ, ಇವ್ರೊಬ್ಬರಿಗೆ ಸೆಕೆ ಆಗ್ತಿರುತ್ತೆ. ಸೊ ಕಿಟಕಿ ಓಪನ್ ಮಾಡೋದು, ಫ್ಯಾನ್ ಹಚ್ಕೊಳ್ಳೋದು, ಈ ರೀತಿ ಬಿಸಿ ಗಾಳಿ ಅಂತ ಅಂತೀವಿ, ಅದು ಹಾಟ್ ಫ್ಲಶಸ್ ಅಂತ. ಆ ರೀತಿ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಅದು ಒಂದು 2-3 ಸೆಕೆಂಡ್ಸ್ ಅಷ್ಟೇ ಇರುತ್ತೆ, ದೆನ್ ಆಮೇಲೆ ಅವ್ರು ಸರಿ ಹೋಗ್ತಾರೆ. ಎಕ್ಸೆಸ್ ಸ್ವೆಟ್ಟಿಂಗ್ ಅಂತ ಅಂತೀವಿ, ಇದು ಒಂದು ಚೇಂಜಸ್. ಸೆಕೆಂಡ್ ಚೇಂಜಸ್ ಏನಂತಂದರೆ ಅವ್ರಿಗೆ ಡೈಜೆಷನ್ ಪ್ರಾಬ್ಲಮು ಸ್ಟಾರ್ಟ್ ಆಗಬಹುದು. ಮೆನ್ಸಸ್ ಹೆವಿನೂ ಆಗ್ಬೋದು, ಕಡಿಮೆನೂ ಆಗ್ಬೋದು. ಹೆವಿ ಆಗೋದು ಸ್ವಲ್ಪ ಡೇಂಜರಸ್, ಬಿಕಾಸ್ ಅವರು ಜಾಸ್ತಿ ಬ್ಲಡ್ ಲಾಸ್ ಮಾಡ್ತಾರೆ. ಕಡಿಮೆ ಆಗ್ತಾ ಒಮ್ಮೆ 2 ತಿಂಗಳು ಬರಲ್ಲ, 3 ತಿಂಗಳು ಬರಲ್ಲ, ಆಮೇಲೆ ಒಂದು ಸರ್ತಿ ಕಾಣಿಸ್ಕೊಳ್ಳೋದು. ಸೊ ಈ ರೀತಿ ಕಡಿಮೆ ಆಗ್ತಾ ಸ್ಟಾಪ್ ಆಗ್ತಾವೆ ಒಬ್ಬೊಬ್ಬರಿಗೆ. 42 ಇಯರ್ಸ್ ಆದಮೇಲೆ ಯಾವುದೇ ಟೈಮ್ಗೂ ಆದ್ರೂ ದಟ್ ಈಸ್ ಓಕೆ. ಸಮ್ಟೈಮ್ಸ್ ಫ್ಯಾಮಿಲಿಯಲ್ಲೇ ಎಲ್ಲರಿಗೂ ಅರ್ಲಿ ಮೆನಪಾಸ್ ಆಗ್ತಿರುತ್ತದು, 42 ಇಯರ್ಸ್ಗಿಂತ ಕಡಿಮೆ. ಅವರಿಗೆ ನಾವು ಮುಂಚೆನೇ ಹೇಳಿಟ್ಟಿರ್ತೀವಿ, ಹಿಂಗೆ ಯಾರಾದರೂ ನಿಮ್ಮ ಮನೇಲಿದ್ದರೆ ನೀವು ಹೆಲ್ತ್ ಇದನ್ನು ನೋಡ್ಕೋತಾ ಇರಿ. ಆಮೇಲೆ ಬೋನದ್ದನ್ನು ಹೆಲ್ತ್, ಅದು ಕ್ಯಾಲ್ಶಿಯಮ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅವ್ರು ಕ್ಯಾಲ್ಶಿಯಮ್ ಕರೆಕ್ಟಾಗಿ ಸ್ಟಾರ್ಟ್ ಮಾಡ್ಕೋಬೇಕು, ಸಪ್ಲಿಮೆಂಟ್ಸ್ ಎಲ್ಲ. ಆಮೇಲೆ ಹೆಲ್ತ್ ಚೆಕಪ್ಸಲ್ಲೆಲ್ಲ ಕಾನ್ಸಂಟ್ರೇಟ್ ಮಾಡಬೇಕು. ಪ್ಯಾಪ್ ಸ್ಮಿಯರ್, ಈಗ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ನಾವೆಲ್ಲ ಅವೇರ್ನೆಸ್ ಕೊಡಕತ್ತೀವಿ. ಸೊ ಅದನ್ನು ಸರ್ವೈಕಲ್ ಸ್ಮಿಯರ್ ಅಟ್ಲೀಸ್ಟ್ ಒನ್ಸ್ ಇನ್ 3 ಇಯರ್ಸ್ 5 ಇಯರ್ಸ್ ಡಿಪೆಂಡಿಂಗ್ ಆನ್ ಏಜ್ ಅದನ್ನೆಲ್ಲ ಮಾಡಿಸ್ತಿರ್ತೀವಿ. ಅರ್ಲಿ ಏಜ್ ಗ್ರೂಪಲ್ಲಿ ವ್ಯಾಕ್ಸಿನೇಷನ್ ಹೇಳ್ತೀವಿ. ಮೆನಪಾಸದ್ದು ಫಿಸಿಕಲ್ಗಿಂತ ಮೆಂಟಲ್ ಚೇಂಜಸ್, ಇರಿಟೇಬಿಲಿಟಿ ಅಂತ ಕರಿತೀವಿ ಒಬ್ಬೊಬ್ಬರಿಗೆ. ಸಣ್ಣ ವಿಷಯಕ್ಕೇನೆ ಸಿಟ್ ಮಾಡ್ಕೊಳ್ಳೋದು, ಇದು ಎಲ್ಲ. ಬಟ್ ಇಟ್ ಡಿಪೆಂಡ್ಸ್ ಯಾರು ಅದನ್ನು ಸಿಟ್ಟು ತರಿಸ್ತಾ ಇದ್ದಾರೆ ಅಂತ ಹೇಳಿ. ಸಮ್ಟೈಮ್ ಫ್ಯಾಮಿಲಿ ಇಶ್ಯೂಸ್ ಇರ್ತವೆ, ಬಟ್ ಅವರಿಗೆ ಅನಿಸುತ್ತೆ, ಹೆಣ್ಮಗಳಿಗೆ ಅನಿಸುತ್ತೆ, ಅಯ್ಯೋ ಇದು ಎಷ್ಟು ಚಿಕ್ಕ ವಿಷಯ ಅಲ್ಲ, ನಾ ಯಾಕೆ ಇದಕ್ಕೆ ಸಿಟ್ಟು ಮಾಡ್ಕೊಂಡ್ನಿ ಅಂತ ಹೇಳಿ. ಆ ರೀತಿ ಅವ್ರು ನೋಟಿಸ್ ಮಾಡಿದಾಗ ಬೆಸ್ಟ್ ಥಿಂಗ್ ಸ್ಟಾರ್ಟ್ ಮಾಡೋದು ಯೋಗ ಮತ್ತು ಮೆಡಿಟೇಷನ್. ನಾವು ಅವ್ರಿಗೆ ಬ್ರೀದಿಂಗ್ ಎಕ್ಸಸೈಸಸ್, ಯೋಗ, ಮೆಡಿಟೇಷನ್ ಇದನ್ನೆಲ್ಲ ಹೇಳ್ತೀವಿ. ದಿನಕ್ಕೆ ಬೆಳಗ್ಗೆ ಒಂದು ಅಟ್ಲೀಸ್ಟ್ 10-15 ಮಿನಿಟ್ಸ್ ಶಾಂತ ಕೂತ್ಕೊಂಡು ಎಕ್ಸಸೈಸ್, ಬ್ರೀದಿಂಗ್ ಮಾಡಿದರೆ ಅವ್ರ ಬಾಡಿ ಎಲ್ಲ ಹ್ಯಾಪಿ ಹಾರ್ಮೋನ್ಸ್ ಎಲ್ಲ ಸಿಕ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದರಿಂದ ಅವ್ರದ್ದು ಆ ದಿನ ಇಡೀ ಕರೆಕ್ಟಾಗಿ ಹೋಗ್ಬೋದು. ಆಮೇಲೆ ನ್ಯೂಟ್ರಿಷನ್ ಕಾಳಜಿ ಅವ್ರು ಮಾಡಲೇಬೇಕು. ಆ್ಯಂಡ್ 40 ಇಯರ್ಸ್ ಪ್ಲಸ್ ಆದಮೇಲೆ ಹೆಲ್ತ್ ಚೆಕಪ್ಸ್ ಮಾಡಿಸಿ ಅಂತಲೂ ಹೇಳ್ತೀವಿ. ಸೊ ಏನಾರು ಪ್ರಾಬ್ಲಮ್ ಇದ್ದರೆ ಅರ್ಲಿ ಐಡೆಂಟಿಫೈ ಮಾಡಿ ಅದನ್ನು ಕರೆಕ್ಷನ್ ಮಾಡ್ಬೋದು ಅಂಥೇಳಿ. ಸೊ ಮೆನಪಾಸದು ಫಿಸಿಕಲ್ಲು ಬರ್ತವೆ, ಮೆಂಟಲ್ಲು ಬರ್ತವೆ, ಆ್ಯಂಡ್ ದೇ ವೆರಿ ಮಚ್ ರಿಯಲ್. ಎಷ್ಟೊಂದು ಜನ ಹೇಳ್ಕೊಳಂಗಿಲ್ಲ, ಈಗ ನೀವು ಅಂದ್ರಿ ಹಳ್ಳಿಯಲ್ಲಿ ಅವ್ರು ಮಾತೇ ಹೇಳ್ಕೊಳಂಗಿಲ್ಲ. ಆ್ಯಂಡ್ ಎಷ್ಟೊಂದು ಸರ್ತಿ ಬ್ಲೀಡಿಂಗ್ ಪ್ರಾಬ್ಲಮ್ ಆಗ್ತಿರ್ತವೆ, ಯಾರಿಗೂ ಹೇಳಿರಲ್ಲ. ಅಯ್ಯೋ ಏನ್ ಅನ್ಕೋತಾರೆ, ಸುಮ್ನೆ ನಾನು ಈ ವಯಸ್ಸಿನಲ್ಲಿ ಹೇಳಿದ್ರೆ ಪ್ರಾಬ್ಲಮ್, ದುಡ್ಡು ಖರ್ಚಾಗೋದು, ಮತ್ತು ಇನ್ನೊಬ್ಬರಿಗೆ ತ್ರಾಸ ಮಾಡ್ತೀವಿ ಅನ್ಕೋತಾರೆ. ನನ್ನ ನೋಡ್ಕೊಳ್ಳೋರು ಯಾರು, ನಾನೇ ಇವ್ರನ್ನ ನೋಡ್ಕೋಬೇಕು. ನೀವು ಗಟ್ಟಿ ಇದ್ರೆ ನೀವು ಇಡೀ ಫ್ಯಾಮಿಲಿ ಮೆಂಬರ್ಸನ್ನೆಲ್ಲ ನೋಡ್ಕೊಂತೀರಿ. ಸೊ ಫಸ್ಟ್ ನೀವು ಸ್ಟ್ರಾಂಗ್ ಆಗಿದ್ರೆ, ನಾವು ಅದೇ ಅನ್ನೋದು, ನೀವು ಫಸ್ಟ್ ಸ್ಟ್ರಾಂಗ್ ಪಿಲ್ಲರ್ ಆಗಿದ್ರೆ ನಿಮ್ಮ ಸುತ್ತಮುತ್ತ ಇರೋರೆಲ್ಲಾನು ನಾರ್ಮಲ್ ಇರ್ತಾರೆ, ಹೆಲ್ತಿ ಇರ್ತಾರೆ, ಸ್ಟ್ರಾಂಗ್ ಇರ್ತಾರೆ ಅಂತ ಹೇಳಿ. ಸೊ ಆ ಮನೆಯದೇನು ಮೇನ್ ಹೆಣ್ಮಗಳಿದ್ದಾಳೆ, ಅವಳ ಹೆಲ್ತ್ ಫಸ್ಟ್ ಇಂಪಾರ್ಟೆಂಟ್ ಇರುತ್ತೆ. ಸೊ ಊಟ ಆಯ್ತು, ಅವ್ರದ್ದು ಇಮೋಷನಲ್ ಚೇಂಜಸ್ ಏನೇ ಇದ್ರೇನು, ಅವ್ರು ಹಿಂಗೇನಾದ್ರೂ ಹೇಳ್ಕೊಂಡಿದ್ರೇನು ಅದನ್ನ ಅಡ್ರೆಸ್ ಮಾಡಬೇಕು. ಪ್ಲಸ್ ನಾವು ಎಜುಕೇಶನ್ ಕೊಡ್ತೀವಿ. ಈಗ ಫಾರ್ ಎಕ್ಸಾಂಪಲ್, ಈಗ ಮನೆ ಹೆಣ್ಮಕ್ಳು ಇರ್ತಾರೆ, ಅತ್ತೆ ಸೊಸೆ ಮಾತಾಡೋದು, ಮಗಳು ತಾಯಿ ಮಾತಾಡೋದು. ಸೊ ಅದು ಪ್ರಾಬ್ಲಮ್ಸ್ ಹಿಂಗೆಲ್ಲ ಫ್ರೆಂಡ್ಸ್ ಆಯಿತು ಯಾರು ಡಿಸ್ಕಸ್ ಮಾಡಿದಾಗ ಅವಾಗ ಒಮ್ಮೆ ಹೊರಗೆ ಬರ್ತವೆ. ಒಬ್ಬೊಬ್ರದ್ದು ಗರ್ಭಚೀಲ ಜಾರಿರುತ್ತೆ, ಅವರು ಹೇಳ್ಕೊಂಡಿರಂಗಿಲ್ಲ. ಅವ್ರು ಬರೋದನ್ನೇ ಅದು ಪೂರ್ತಿ ಜಾರಿ ಆಚೆ ಬಂದಾಗನೆ, ಯಾವಾಗಿಂದ ಐತಮ್ಮ ನಿಮಗ ಅಂತಂದ್ರೆ 15 ವರ್ಷದಿಂದ ಐತ್ರಿ ಅಂತಾರ. ಯಾಕಮ್ಮ ಹೇಳಿಲ್ಲ ಅಂದ್ರೆ ಅದ್ರಾಗ ಏನು ಹೇಳ್ಕೊಳ್ಳೋದ್ರೆ ನಮ್ಗೆ ಹೇಳ್ಕೊಳಕ್ ನಾಚಿಕೆ ಆಗ್ತಿತ್ತು ಅಂತಾರೆ. ಸೊ ಅವರು ನೀವು ಹೇಳ್ಕೊಂಡ್ರೆ ನಾವು ಅದನ್ನ ಅಡ್ರೆಸ್ ಮಾಡ್ತೀವಿ, ಯಾರಿಗೂ ಅದನ್ನ ಇವ್ರು ಹೇಳೇ ಇಲ್ಲ ಅಂತ ಮನೆ ಮಕ್ಕಳನ್ನು ಅವರು ಹಂಗೆ ಅಂತಾರೆ. ಸೊ ಫಸ್ಟ್ ಅದನ್ನ ಮಾತಾಡಕ್ ಕಲಿಬೇಕು, ಡಿಸ್ಕಸ್ ಮಾಡಬೇಕು. ಇದೇ ರೀತಿ ಇದ್ರೆ ಇದು ಪ್ರಾಬ್ಲಮ್ ಅಂತ ಹೇಳಿ ಅವ್ರಿಗೆ ಅವೇರ್ನೆಸ್ ಬಿಲ್ಡಪ್ ಮಾಡಬೇಕು. ಸೊ ಇದನ್ನು ನಾವು ಎಷ್ಟೊಂದು, ಈಗ ಫಾರ್ ಎಕ್ಸಾಂಪಲ್ ಈಗ ನಾವು TV ಚಾನೆಲ್ ಮಾತಾಡ್ತಿದ್ದೀವಿ, ಈ ಮೂಲಕ ಪ್ಲಸ್ ಪೇಪರ್ಸಲ್ಲಿ ಎಲ್ಲ
ನಾವು ಇದನ್ನು ಕೊಡ್ತೀವಿ ಅವ್ರಿಗೆ ಡಿಸ್ಕ್ರಿಪ್ಷನ್ಸ್ ಎಲ್ಲ ಇದ್ರದ್ದು ನಾರ್ಮಲ್ ಹೆಲ್ತ್ ಚೆಕಪ್ಸಲ್ಲಿ ಏನೇನು ಮಾಡಿಸ್ಬೇಕು, ಯಾವ ವಯಸ್ಸಿಂದ ಮಾಡಿಸ್ಬೇಕು, ಇದನ್ನೆಲ್ಲ ನಾವು ಅವ್ರಿಗೆ ತಿಳಿಸ್ಕೊಡ್ತೀವಿ. ಮತ್ತು ಎಷ್ಟೊಂದು ಅಪಾರ್ಟ್ಮೆಂಟ್ ಟಾಕ್ಸನ್ನು ಕೊಟ್ಟಿರ್ತೀವಿ. ಸೊ ಅದರಲ್ಲೇ ಅದಾದ್ಮೇಲೆ ಒಂದು 4-5 ಜನ ಒಪಿಡಿಗೆ ಬಂದಿರ್ತಾರೆ. ಮೇಡಮ್ ನೀವು ನಿನ್ನೆ ಹೇಳಿದ್ರಿ ನನಗೆ ಇದು ಪ್ರಾಬ್ಲಮ್ ಇದೆ ಅಂತೇಳಿ ಬಂದಿರ್ತಾರೆ. ಒಳ್ಳೇದಾಯ್ತು ಮೇಡಮ್. ಮೇಡಮ್ ಈಗ ಸಾಕಷ್ಟು ಜನ ಸ್ತ್ರೀರೋಗ ತಜ್ಞರಿದ್ದಾರೆ, ಸಾಕಷ್ಟು ಜನ ಹೆಣ್ಮಕ್ಳಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಹಾಸ್ಪಿಟಲ್ಸ್ ಇದೆ. ಸೊ ಇದೆಲ್ಲದಕ್ಕಿಂತ ಅಪೋಲೋ ಹಾಸ್ಪಿಟಲ್ ಹೇಗೆ ಭಿನ್ನ, ಇಲ್ಲಿ ಏನು ಸ್ಪೆಷಲ್ ಟ್ರೀಟ್ಮೆಂಟ್ ಹೆಣ್ಮಕ್ಳಿಗೆ ಸಿಗುತ್ತೆ? ಎಸ್, ಸೊ ಅಪೋಲೋ ಹಾಸ್ಪಿಟಲ್ ಇದನ್ನು ನಾವು ಕಂಪೇರ್ ಮಾಡಿದರೆ ಬೇರೆ ಹಾಸ್ಪಿಟಲ್ಗೆ, ಇದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಎಲ್ಲ ಬ್ರಾಂಚಸ್ದು ಬೆಸ್ಟ್ ಸ್ಪೆಷಲಿಸ್ಟನ್ನು ಇಲ್ಲಿ ಕರ್ಕೊಂಡು ಇಲ್ಲಿ ದೇ ಆರ್ ಆಲ್ ವರ್ಕಿಂಗ್ ಟುಗೆದರ್ ಆ್ಯಸ್ ಅ ಟೀಮ್. ಈಗ ಒಬ್ಬರಿಗೆ ಚೆಕಪ್ಗಂತ ಬಂದರೆ ಒಬ್ಬರಿಗೆ ಗರ್ಭಕೋಶದ ಪ್ರಾಬ್ಲಮ್ ಇರುತ್ತೆ, ಅದ್ರ ಜೊತೆಗೇ ಅವರಿಗೆ ಡಯಾಬಿಟಿಸ್ ಇರಬಹುದು, ಜೊತೆಗೇ ಕಾರ್ಡಿಯಾಕ್ ಪ್ರಾಬ್ಲಮ್ ಇರಬಹುದು, ಇಲ್ಲ ಜಾಯಿಂಟ್ ಪೇನ್ಸ್ ಏನಾದರೂ ಇರ್ತವೆ. ಸೊ ನಾವು ನೋಡಿದ ತಕ್ಷಣ ನಾವು ಇಮಿಡಿಯೇಟಾಗಿ ಆ ಸ್ಪೆಷಲಿಸ್ಟ್ ಡಾಕ್ಟ್ರನ್ನ ನಾವು ಇಮಿಡಿಯೇಟ್ ರೆಫರ್ ಮಾಡಿಕೊಂಡು ಆ್ಯಸ್ ಅ ಮಲ್ಟಿ ಡಿಸಿಪ್ಲಿನರಿ ಟೀಮ್ ಅಂತ ಕರಿತೀವಿ, ಆ್ಯಸ್ ಅ ಹೋಲಿಸ್ಟಿಕ್ ಅಪ್ರೋಚ್ ಟು ಅ ವುಮೆನ್ಸ್ ಹೆಲ್ತ್. ಏನೇ ಕ್ರಾಸ್ ರೆಫರೆನ್ಸ್ ಬೇಕಂದ್ರೆ ನಿಮಗೆ ಬೇಗ ಬೇಗ ಇಲ್ಲಿ ಆಗಿ ಹೋಗ್ತವೆ. ಬೇರೆ ಬೇರೆ ಕಡೆ ಎಲ್ಲರೂ ಒಬ್ರು ಡಾಕ್ಟರ್ ಇರ್ತಾರೆ, ಒಬ್ರು ಇರಂಗಿಲ್ಲ. ಇಲ್ಲಿ ನೀವು ನೋಡಿದ್ರೆ ಇಡೀ ದಿನ ಒನ್ ಆರ್ ದಿ ಅದರ್ ಡಾಕ್ಟರ್ ಫ್ರಮ್ ದ್ಯಾಟ್ ಸ್ಪೆಷಾಲಿಟಿ ಇಸ್ ಆಲ್ವೇಸ್ ಅವೈಲೇಬಲ್. ಬೆಳಗ್ಗೆ 8 ಗಂಟೆ ಇಟ್ಕೊಂಡು ನೀವು ರಾತ್ರಿ 8 ಗಂಟೆ ತನಕ ನೋಡಿದ್ರೂ ಒನ್ ಆರ್ ದಿ ಅದರ್ ಡಿಪಾರ್ಟ್ಮೆಂಟ್ಸ್ ಎಲ್ಲರೂ ಬರ್ತಾನೆ ಇರ್ತಿರ್ತಾರೆ. ಸೊ ನಿಮ್ಗೆ ಅದು ಕ್ವಿಕ್ ರೆಫರೆನ್ಸ್ ಆಗೋದು ಈಸಿ ಬರುತ್ತೆ. ಪ್ಲಸ್ ಇಲ್ಲಿ ಬ್ಲಡ್ ಟೆಸ್ಟ್ ಆಯಿತು, ನಿಮ್ಮದು ಸ್ಕ್ಯಾನದ್ದು ಹೈಯರ್ ಇನ್ವೆಸ್ಟಿಗೇಷನ್ಸ್ ಏನೇ ಬಂದ್ರೂ ಮೆಜಾರಿಟಿ ಆಫ್ ದೆಮ್ ಆರ್ ಅವೈಲೇಬಲ್ ಹಿಯರ್. ಸೊ ನಿಮ್ಗೆ ಏನೇ ಪ್ರಾಬ್ಲಮ್, ಈಗ ಎಷ್ಟೊಂದು ಜನ ಬಂದು ಊರಿಂದ ಬಂದಿರ್ತಾರೆ, ಅವರು ಡಿಸೈಡ್ ಮಾಡ್ಕೊಂಡೇ ಬಂದಿರ್ತಾರೆ ಇದು ಪ್ರಾಬ್ಲಮ್ ಇದೆ, ನಮಗೆ ಪರ್ಮನೆಂಟ್ ಸೊಲ್ಯೂಷನ್ ಮಾಡಿಸ್ಕೊಂಡ್ಬಿಟ್ಟೆ ನಾವು ಊರಿಗೆ ಹೋಗೋಣ. ಇಲ್ಲಿ ಬಂದಾಗ ಅವ್ರಿಗೆ ಎಲ್ಲ ರೀತಿಯಿಂದನೂ ಒಂದೇ ಪ್ಲೇಸಲ್ಲಿ ಎಲ್ಲ ಆಗಿ ಹೋಗ್ಬಿಡ್ತವೆ. ಆಮೇಲೆ ಏನೇ ನಮ್ಮ ಕ್ರಾಸ್ ರೆಫರೆನ್ಸ್ ಇಲ್ಲ ಹೈ ರಿಸ್ಕ್ ಕೇಸಸ್ ಇತ್ತು ಅಂತಂದರೆ ICU ಸಪೋರ್ಟ್ ಇರುತ್ತೆ. ವಿ ಹ್ಯಾವ್ ಗುಡ್ ಅನೆಸ್ಥಿಷಿಯಾ ಟೀಮ್, ಆಪರೇಷನ್ ಥಿಯೇಟರ್ ಟೀಮ್. ಸೊ ಅವ್ರಿಗೆ ಏನೇ ಪ್ರಾಬ್ಲಮ್ ಏನೇ ಇದ್ರೇನು everybody will make sure that they have the best outcome for the patient. ಕೊನೆಯದಾಗಿ ನಮ್ಮ ಹೆಣ್ಮಕ್ಳಿಗೆ ನಿಮ್ಮ ಕಡೆಯಿಂದ ಕಿವಿ ಮಾತು ಮೇಡಮ್. ಕಿವಿ ಮಾತು ಫಸ್ಟ್ ಅದೇ ನಾನು ಹೇಳ್ತಿದ್ದೆ ಅಲ್ಲ, ನಿಮ್ಮದು ಹೆಲ್ತ್ ಭಾಳ ಇಂಪಾರ್ಟೆಂಟ್ ಇರುತ್ತೆ. ಫಸ್ಟ್ ನೀವು ಹೆಲ್ದಿ ಆಗಿದ್ರೆ ನಿಮ್ಮ ಸುತ್ತಮುತ್ತ ಜನ ಎಲ್ಲರೂ ಹೆಲ್ದಿಯಾಗಿ ಇರ್ತಾರೆ. ಸೊ ಅವ್ರದ್ದು ಹೆಲ್ತನ್ನು ನೀವು ಕಾಪಾಡ್ಕೋಬೋದು. ಫಸ್ಟ್ ಪ್ರಯಾರಿಟಿ ನಿಮ್ಮ ಹೆಲ್ತ್ ಬಗ್ಗೆ ಅದನ್ನು ಕೊಡಿ. ನಿಮ್ಮದು ಹೆಲ್ತ್ ಚೆಕಪ್ಸ್ ಏನಿರ್ತಾವೆ ಅದನ್ನು ನೀಟಾಗಿ ಮಾಡ್ಕೊಳ್ಳಿ. ಏನೇ ಪ್ರಾಬ್ಲಮ್ ಇದ್ರೂ ಫಸ್ಟ್ ಅದನ್ನು ಹೇಳ್ಕೊಳಕ್ಕೆ ಕಲೀರಿ. ಅದು ಸಣ್ಣದೇ ಇರ್ಬೋದು, ದೊಡ್ಡದೇ ಇರ್ಬೋದು, ಬಟ್ ಅಟ್ಲೀಸ್ಟ್ ಅದನ್ನು ನೋಡಿದರೆ ಅದು ಟ್ರೀಟ್ಮೆಂಟ್ ಅದಕ್ಕೆ ಬೇಕಾ ಬೇಡ ಅಂತ ನಾವು ಡಿಸೈಡ್ ಮಾಡ್ಬೋದು. ಎಸ್ ಮೇಡಮ್, ಇದುವರೆಗೂ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಹೆಣ್ಮಕ್ಳಿಗೆ ಒಂದಷ್ಟು ಸ್ಟ್ರೆಂತ್ ಬರುವಂಥ, ಕಾನ್ಫಿಡೆಂಟ್ ಬರುವಂತಹ ಮಾತುಗಳನ್ನು ಹೇಳಿದ್ದಕ್ಕೆ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಎಸ್ ವೀಕ್ಷಕರು, ಇದುವರೆಗೂ ನೋಡಿದ್ರಲ್ಲ, ಇವತ್ತು ಹೆಣ್ಮಕ್ಳಿಗೆ ಯಾವುದೇ ಸಮಸ್ಯೆ ಆಯ್ತು ಅಂತ ಹೇಳಿದ್ರೆ, ಯಾಕಂದರೆ ಇವತ್ತು ಕಾಮನ್ ಆಗಿ PCOD ಸಮಸ್ಯೆಗಳಾಗ್ಬೋದು, ಥೈರಾಯ್ಡ್ ಸಮಸ್ಯೆಗಳಾಗ್ಬೋದು, ಅಥವಾ ಗರ್ಭ ಧರಿಸೋಕ್ಕಾಗದೇ ಇರುವಂಥ ತೊಂದರೆಗಳು, ಈ ರೀತಿ ನಾನಾ ಸಮಸ್ಯೆಗಳಿರುತ್ತೆ. ಹಾಗಂತ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಹೆಣ್ಮಕ್ಳಿಗೆ ಪೀರಿಯಡ್ಸ್ಗೆ ಸಂಬಂಧಪಟ್ಟಂಥ ಏನೇ ಒಂದು ತೊಂದರೆಗಳಿತ್ತು ಅಂತ ಹೇಳಿದ್ರೆ ವೈದ್ಯರನ್ನು ಬಂದು ಭೇಟಿಯಾದರೆ ಅದಕ್ಕೆ ಸೂಕ್ತ ಪರಿಹಾರವನ್ನು ನೀಡ್ತಾರೆ. ನಿಮ್ಮ ಒಂದು ಜೀವನದಲ್ಲಿ ಇವೆಲ್ಲ ಒಂದು ಚಿಕಿತ್ಸೆಗಳನ್ನ ಪಡೆದುಕೊಂಡು ಖುಷಿಯಾಗಿರಿ ಅಂತ ಹೇಳೋದೆ ನಮ್ಮ ಒಂದು ಸುಮನ್ TV ಕನ್ನಡದ ಉದ್ದೇಶ. ನಮಸ್ಕಾರ.